ಹರಿದು 10 ವರ್ಷದ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ದಾರುಣ ಘಟನೆ. ಈ ಘಟನೆಯ ನಂತರದಲ್ಲೂ ಕೂಡ ಕನಿಷ್ಠ ಮಾನವೀಯತೆಯನ್ನ ತೋರದೆ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದ ಆರೋಪಿ. ಈಗ ಚಾಲಕನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. 10 ವರ್ಷದ ಬಾಲಕ ಅಗಸ್ತ್ಯ ದುರ್ಮರಣಕ್ಕೀಡಾಗಿದ್ದಾನೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಸದ್ಯ ಪ್ರಕರಣ ದಾಖಲಾಯಿತು. ಅನಂತರ ಕಾರು ಚಾಲಕ ರಾಹುಲ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು. ಸದ್ಯ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. 10 ವರ್ಷದ ಬಾಲಕನನ್ನ ಕಳ್ಕೊಂಡಿರುವಂತಹ ಕುಟುಂಬಸ್ಥರ ರೋದನೆ ಹೇಳತೀರ್ತು. ಅಥಣಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿ ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ರಸ್ತೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತಂತೆ ಈ ಮಗು. 10 ವರ್ಷದ ಬಾಲಕ ಕಾರ್ನಿಂದ ಬಂದಿದ್ದಾನೆ, ಆಕ್ಸಿಡೆಂಟ್ ಮಾಡಿದ್ದಾನೆ. ಡಿಕ್ಕಿ ಹೊಡೆದ ನಂತರದಲ್ಲಿ ಏನಾಗಿದೆ ಅಂತಲೂ ಕೂಡ ಗಮನಿಸಿಲ್ಲ. ಎಸ್ಕೇಪ್. ಈಗ ಆತನನ್ನ ಪತ್ತೆ ಹಚ್ಚಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪುಟ್ಟ ಕಂದನ ಮುಖ ನೋಡಿ. ಅಗಸ್ತ್ಯ ವಿಜಯಕುಮಾರ್ 10 ವರ್ಷ ಅಷ್ಟೇ ಆ ಮಗುವಿಗೆ. ಈಗ ಮಗು ಸಾವನ್ನಪ್ಪಿದೆ. ಆ ಕುಟುಂಬದ ರೋದನೆ ಹೇಳತೀರದಾಗಿದೆ. ಒಬ್ಬೊಬ್ಬರೇ ಮಕ್ಕಳಿದ್ದಾಗ ಹೀಗೆ ಕಳ್ಕೊಂಬಿಟ್ರೆ ಹೆಂಗೆ ಅನ್ನಿಸ್ಬೇಡ ಆ ಕರಳ ಕುಡಿಗೆ. ಎನಿವೇಸ್, ಈಗ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂದರೆ ಇದಾಗಿದ ಮೇಲೆ ಗೊತ್ತಾಗಲ್ಲ ನಮಗೆ ಯಾರಿಗೂ ಅನ್ನೋ ಥರ ಅವನು ಅಂದ್ಕೊಂಡಿದ್ದ. ಆದರೆ CCTVಯಲ್ಲಿ ಇದು ಗೊತ್ತಾಗಿದೆ, ಇಡೀ ಇನ್ಸಿಡೆಂಟು. ಆ ಕಾರ್ನ ನಂಬರ್ ಕೂಡ ಗೊತ್ತಾಗಿದೆ. ಹಾಗಾಗಿ ಟ್ರೇಸ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ರಾಹುಲ್ನನ್ನ. ಪ್ರಕರಣವನ್ನು ಈಗ ಅಥಣಿ ಪೊಲೀಸರು ದಾಖಲು ಮಾಡಿಕೊಂಡು ಆತನನ್ನು ಕಸ್ಟಡಿಗೆ ಒಪ್ಪಿಸಲಾಗಿದೆ. ಫ್ಯಾಮಿಲಿ ನೋಡಿ ಹೇಗಿದೆ ಅವ್ರ ಪರಿಸ್ಥಿತಿ. ಮುದ್ದಾದ ಮಗುವನ್ನು ಕಳ್ಕೊಂಡಿದ್ದಾರೆ. ಅಲ್ಲದ ತಪ್ಪಿಗೆ ಈ ಸಾವಾಗಿದೆ.